ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸಿನಿಮಾ ಲೈನ್. ಇವತ್ತಿನ ನಮ್ಮ ಐತಿಹಾಸ ಸಿನಿಮಾ ಯಾವುದು ಅಂದ್ರೆ, ಒಬ್ಬ ಊರೂರಲ್ಲೂ ವ್ಯಾಪಾರ ಮಾಡುವಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗುತ್ತೆ. ಪಾಪ ಆ ವ್ಯಕ್ತಿ ಮಾಡಿದ್ದು ಅಂದ್ರೆ ಒಂದು ಸಣ್ಣ ತಪ್ಪು ನಿರ್ಧಾರದಿಂದ ಅವನ ಜೀವನನೇ ಹಾಳಾಗೋಗುತ್ತೆ, ಬೀದಿಗೆ ಬಂದ್ಬಿಡ್ತಾನೆ. 1978ರಲ್ಲಿ ರಿಲೀಸ್ ಆದ ಈ ನಮ್ಮ ಸಿನಿಮಾ ರಿಲೀಸ್ ಆದಾಗ ಒಳ್ಳೆ ರೆಸ್ಪಾನ್ಸ್ ತಗೊಂಡು ನಂತರ 3 ಸ್ಟೇಟ್ ಅವಾರ್ಡ್ ನ ತಗೊಂಡಿರುತ್ತೆ. ಅದರಲ್ಲೊಂದು ನಮ್ಮ ಲೋಕೇಶ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅಂತ ಸ್ಟೇಟ್ ಅವಾರ್ಡ್ ಕೂಡ ಬಂದಿರುತ್ತೆ. ಈ ನಮ್ಮ ಚಿತ್ರದ ಹೆಸರೇ ಪ್ರಸಂಗದ ಗೆಂಡೆ ತಿಮ್ಮ. ಇದೊಂದು ಕಾದಂಬರಿ ಆಧಾರಿತ ಚಿತ್ರ. ನಮ್ಮ ಡೈರೆಕ್ಟರ್ ಮಾರುತಿ ಶಿವರಾಮ್ ಅವರು ಪ್ರಸಂಗದ ಗೆಂಡೆ ತಿಮ್ಮ ಅನ್ನೋ ಕಾದಂಬರಿನ ಇಟ್ಕೊಂಡು ಈ ಸಿನಿಮಾ ಮಾಡಿರ್ತಾರೆ. ಆ ಕಾದಂಬರಿ ಹೆಸರನ್ನೇ ಸಿನಿಮಾಗೂ ಇಟ್ಟಿರ್ತಾರೆ. ಅದೇ ಇನ್ನು ಈ ಚಿತ್ರದ ತಾರಾ ಬಳಗಕ್ಕೆ ಬರೋದಾದ್ರೆ, ನಮ್ಮ ಲೋಕೇಶ್ ಅವರು, ರೀಟಾ ಅವರು, ಮನು ಅವರು, BR ಜಯರಾಮ್ ಅವರು, ಇನ್ನು ಮುಂತ ತಾರಾ ಬಳಗ ಆಕ್ಟ್ ಮಾಡಿರ್ತಾರೆ. ಮುಖ್ಯವಾಗಿ ನಮ್ಮ ಡಿಂಗ್ರಿ ನಾಗರಾಜ್ ಅವರ ಫಸ್ಟ್ ಫಿಲಂ ಆಗಿರುತ್ತೆ ಇದು. ತಿಮ್ಮ ಇವನೊಬ್ಬ ಮುಗ್ಧ. ಸಿಟಿಯಿಂದ ಐಟಮ್ ತಂದು ಹಳ್ಳಿ ಮಾರಿ ಬಂದಿದ್ದು ದುಡ್ಡನ್ನೆಲ್ಲ ಅಮ್ಮನ ಹತ್ರ ಕೊಡ್ತಾ ಇರ್ತಾನೆ. ಅಮ್ಮನ ಮುಚ್ಚಿನ ಮಗ. ಆದ್ರೆ ಅಮ್ಮನ್ ಕಂಡ್ರೆ ತುಂಬಾ ಭಯ. ಆದ್ರೆ ಅವ್ರ ಅಮ್ಮನ್ ಒಂದೇ ಆಸೆ, ತಿಮ್ಮನ್ಗೆ ಒಂದ್ ಒಳ್ಳೆ ಕಡೆ ತಂದು ಮದುವೆ ಮಾಡಿ ತಿಮ್ಮನ್ ಜೀವನ ಹೆಂಗಾರು ಮಾಡಿ ಸೆಟಲ್ ಮಾಡ್ಬೇಕು ಅನ್ನೋದೇ ಅವ್ರ ಅಮ್ಮನ ಆಸೆ. ಇದೇ ತರ ಅವ್ರ ದೂರದ ಸಂಬಂಧಿಕರೊಬ್ಬರನ್ನ ತಿಮ್ಮನ್ ಹೆಂಡತಿ ಆಗು ತರ್ತಾರೆ. ಇದನ್ನ ನೋಡಿ ಊರಿನ ಜನಕ್ಕೆಲ್ಲ ತುಂಬಾ ಶಾಕ್. ಯಾಕಂದ್ರೆ ತಿಮ್ಮನ್ ಇಷ್ಟೊಂದು ಒಳ್ಳೆ ಹೆಂಡತಿ ಸಿಕ್ಬಿಟ್ಲಾ, ಅಯ್ಯೋ ತಿಮ್ಮನ್ ಈ ತರ ಹೆಂಡತಿ ಸಿಕ್ಬಿಟ್ಲಾ ಅಂತ ಊರಿನ ಜನ ಎಲ್ಲ ಶಾಕ್ ಆಗಿ ತಿಮ್ಮನ್ ಹೆಂಡತಿನೇ ನೋಡ್ತಾ ಇರ್ತಾರೆ. ಮದುವೆ ಆಗಿ ಬಂದಾಗ ತಿಮ್ಮನ ಹೆಂಡತಿ ಸಿಟಿಯಲ್ಲಿ ಬೆಳೆದಿರೋದ್ರಿಂದ ಅದನ್ನ ಮಾಡಬಾರ್ದು, ಇದನ್ನ ಮಾಡಬಾರ್ದು, ಮನೆ ಕ್ಲೀನ್ ಆಗಿರ್ಬೇಕು, ಈಗ ಮನೆ ಗುಡಿಸ್ತಾ ಇರ್ತಾಳೆ, ಬಟ್ಟೆ ಒಗಿತಾ ಇರ್ತಾಳೆ, ತುಂಬಾ ಕ್ಲೀನ್ ಆಗಿರ್ತಾಳೆ. ಇದು ನೋಡೋದು ಅತ್ತೆ ತುಂಬಾ ಖುಷಿ ಆಗುತ್ತೆ. ಆದ್ರೆ ಅತ್ತೆ ಗೊತ್ತಿರಲ್ಲ ಒಂದಿನ ಇದೇ ಇವ್ರಿಗೂ ಮತ್ತೆ ಜಗಳ ತರ ಸ್ಟಾರ್ಟ್ ಆಗುತ್ತೆ ಅಂತ. ಮೊದಲಿಗೆ ಎಲ್ಲಾ ಚೆನ್ನಾಗಿರುತ್ತೆ. ಕಾಲಕ್ರಮೇಣ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದ್ರೆ ಅತ್ತೆಗೆ ಇದನ್ನ ನೋಡೇ ಇರಿಟೇಷನ್ ಸ್ಟಾರ್ಟ್ ಆಗುತ್ತೆ. ಅತ್ತೆ ಒಂದಿನ ಬೈತಾಳೆ, ಏನಮ್ಮ ಹಿಂಗೆಲ್ಲ ಮಾಡ್ತೀಯ ಅದು ಇದು ಅಂದಾಗ ಇಲ್ಲಿಂದ ಅತ್ತೆ ಸೊಸೆ ಜಗಳ ಸ್ಟಾರ್ಟ್ ಆಗುತ್ತೆ. ಪಾಪ ಇದನ್ನ ಡೈಲಿ ನಮ್ ತಿಮ್ಮ ನೋಡ್ತಾ ಇರ್ತಾನೆ. ತಿಮ್ಮಂಗೆ ವ್ಯಾಪಾರಕ್ಕೆ ಹೋಗೋದಾ, ಅತ್ತೆ ಸೊಸೆ ಜಗಳ ಬಿಡಿಸೋದ, ಇದೇ ಆಗೋಗಿರುತ್ತೆ. ಹೀಗೆ ಕಾಲ ಕಳೀತಾ ಇರುತ್ತೆ. ಒಂದಿನ ದೊಡ್ಡ ಜಗಳ ಆಗ್ಬಿಡುತ್ತೆ. ತಿಮ್ಮ ವ್ಯಾಪಾರ ಮಾಡಕ್ಕೆ ಬೇರೆ ಊರಿಗೆ ಹೋಗ್ತಾನೆ. ಇದೇ ಟೈಮ್ಗೆ ಅವ್ರ ಅಮ್ಮ ಮತ್ತೆ ತಿಮ್ಮನವ್ರ ಅಣ್ಣ ಅತ್ತಿಗೆ ಎಲ್ಲ ಸೇರಿ ತಿಮ್ಮನ ಹೆಂಡತಿ ಹೊಡೆದ್ಬಿಟ್ಟಿರ್ತಾರೆ. ತಿಮ್ಮ ಬರಷ್ಟಲ್ಲಿ ಅವ್ರ ಹೆಂಡತಿ ಒಂದ್ ಮೂಲೆ ಕುತ್ಕೊಂಡು ಅಳ್ತಾ ಇರ್ತಾರೆ. ಇದನ್ನ ನೋಡಿ ತಿಮ್ಮನ್ ತುಂಬಾ ಕೋಪ ಬಂದ್ಬಿಡುತ್ತೆ. ತಿಮ್ಮ ಮಾಡಿದ ಒಂದೇ ಒಂದು ಮಿಸ್ಟೇಕ್ ಏನು ಅಂದ್ರೆ, ಮೊದ್ಲು ಅವನು ಅವ್ರ ಅಮ್ಮನ್ ಕೇಳ್ಬೇಕಿತ್ತು ಯಾಕೆ ಹೊಡೆದ್ರಿ ಏನು ಅಂತ. ಆದ್ರೆ ಇಲ್ಲಿ ತಿಮ್ಮ ಅದನ್ನ ಕೇಳಲ್ಲ. ಡೈರೆಕ್ಟ್ ಆಗಿ ಹೋಗಿ ಅವ್ರ ಅಮ್ಮನ ಮೇಲೆ ಜಗಳ ಮಾಡ್ಬಿಡ್ತಾನೆ. ಜಗಳ ಮಾಡಿ ಅವ್ರ ಅಣ್ಣಂಗೆಲ್ಲ ಹೊಡಿಯಕ್ ಹೋಗಿ, ಮಚ್ಚ ತಗೊಂಡೆಲ್ಲ ಹೊಡಿಯಕ್ ಹೋಗಿ, ಇದನ್ನ ನೋಡಿದ ಅಮ್ಮನ್ಗೆ ತುಂಬಾ ಭಯ ಆಗುತ್ತೆ. ಯಾಗಿದ್ ನನ್ ಮಗ ಯಾಗಾಗಲ್ಲ, ತಿಮ್ಮ ಇದೆಲ್ಲ ಮಾಡ್ಬೇಡ ಕಣ, ತಪ್ಪು ಅದು ಇದು ಅಂತ ಏನೇ ಮಾಡಿದ್ರು ಕೇಳಲ್ಲ. ಇದನ್ನ ನೋಡಿದ ತಿಮ್ಮನವ್ರ ಅಣ್ಣ ಏನ್ ಹೇಳ್ತಾನೆ ಅಂದ್ರೆ, ಇನ್ಮೇಲೆ ತಿಮ್ಮನ ಹೆಂಡತಿ ಸವಾಸಕ್ಕೆ ಯಾರು ಹೋಗ್ಬಾರ್ದು, ಅವನ ಜೀವನ ಅವ್ನು ನೋಡ್ಕೊಳ್ಳಿ, ನಮ್ ಜೀವನ ನಾವು ನೋಡ್ಕೊಳ್ಳೋಣ ಅಂತ. ಇಲ್ಲಿಂದ ಸ್ಟೋರಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮಾರನೇ ದಿನ ಏನ್ ಮಾಡ್ತಾಳೆ ತಿಮ್ಮನ ಹೆಂಡತಿ, ಅವ್ರ ಅಪ್ಪನ ಕರೆದು ತವ್ರ ಮನೆಗೆ ಹೋಗ್ತಾಳೆ. ಹೋಗ್ಬೇಕಾದ್ರೆ ತಿಮ್ಮನ್ ಮಾತು ಹೇಳ್ತಾಳೆ, ನೋಡು ನಾನ್ ಮತ್ತೆ ವಾಪಸ್ ಬರ್ಬೇಕು ಅಂದ್ರೆ ನಿಮ್ ಬೇರೆ ಮನೆ ಮಾಡಾಗಿದ್ರೆ ವಾಪಸ್ ಬರ್ತೀನಿ ಅಂತ. ಇದನ್ನ ನೋಡ್ತಾ ಇದ್ ಮಾವ ಏನ್ ಹೇಳ್ತಾನೆ ಅಂದ್ರೆ, ಅಲ್ಲಿ ಅಂದ್ರೆ ಬಂದಿದ್ದ ದುಡ್ಡೆಲ್ಲ ಏನ್ ಮಾಡ್ತಾ ಇದೀರಾ ಅಂದ್ರೆ ಅಮ್ಮನ ಹತ್ರ ಕೊಟ್ಟಿದ್ದೀನಿ ಅಂತ ತಿಮ್ಮ ಮುಗ್ಧವಾಗಿ ಹೇಳ್ತಾನೆ. ಪಾಪ ಅವನೇನು ಬಂದಿದ್ದ ದುಡ್ಡೆಲ್ಲ ಅಮ್ಮನ ಹತ್ರ ತಾನೇ ಕೊಡ್ತಾ ಇರ್ತಾನೆ. ಅದಕ್ಕೆ ಅವ್ರ ಮಾವ ಏನ್ ಹೇಳ್ತಾನೆ ಅಂದ್ರೆ, ನೋಡಿ ಹೇಳಿ ಅಂದ್ರೆ ಹಿಂಗೆ ಆದ್ರೆ ಹೆಂಗೆ ಜೀವನ, ನಾನೊಂದ್ ಸ್ವಲ್ಪ ದುಡ್ಡು ಸಿಕ್ಕಿದೀನಿ, ನೋಡಿ ನೀವು ಬೇರೆ ಮನೆ ಮಾಡಂಗಿದ್ರೆ ನಾನು ದುಡ್ಡು ಕೊಡ್ತೀನಿ, ಬೇರೆ ಮನೆ ಮಾಡಿ ಅಂತ. ಬೇರೆ ಮನೆ ಮಾಡೋದ, ಆ ಮನೆ ಹೊಡಿಯೋದ, ಹಂಗೆ ಹಿಂಗೆ ಅಂತ ತಿಮ್ಮಂಗೆ ತುಂಬಾ ಬೇಜಾರಾಗುತ್ತೆ. ಊರಲ್ಲಿ ಒಂದಷ್ಟು ಜನ ಸಜೆಷನ್ ಕೇಳ್ತಾನೆ. ಎಲ್ಲರೂ ಹೇಳೋದೇನಂದ್ರೆ, ತಿಮ್ಮ ಇಲ್ಲ ನೀನ್ ಬೇರೆ ಮನೆ ಮಾಡ್ಬಿಡು, ತುಂಬಾ ಒಳ್ಳೇದಾಗುತ್ತೆ ಅದು ಇದು ಅಂತ. ತಿಮ್ಮ ಪಂಚಾಯತಿ ಸೇರಿಸಿ ಆಸ್ತಿನ ಭಾಗ ಮಾಡಿ ಬೇರೆ ಮನೆನೂ ಮಾಡ್ಬಿಡ್ತಾನೆ. ಈಗ ಮನೆ ಗೃಹ ಪ್ರವೇಶ ಮಾಡ್ಬೇಕು, ಸತ್ಯನಾರಾಯಣ ಪೂಜೆ ಮಾಡ್ಬೇಕು, ಗೊತ್ತಿರೋರ್ನೆಲ್ಲ ಕರೀತಾನೆ. ತಿಮ್ಮನವ್ರ ಮಾವ ಏನ್ ಮಾಡ್ತಾನೆ, ಅವ್ರೂರಲ್ಲೇ ಕೆಲಸ ಮಾಡ್ತಾ ಮೇಷ್ರನ್ನು ಮನೆ ಕರೀತಾನೆ. ಮೇಷ್ರನ್ನ ಮನೆ ಕರೆದಾಗ ಏನಾಗುತ್ತೆ, ಸ್ವಲ್ಪ ಹೀಗೆ ಮೇಷ್ರಿಗೂ ಮತ್ತೆ ತಿಮ್ಮನ ಹೆಂಡತಿಗೂ ಕಣ್ಣಲ್ಲೇ ಸ್ವಲ್ಪ ಸಿಗ್ನಲ್ ಪಾಸ್ ಆಗ್ತಾ ಇರತ್ತೆ. ಇದು ನಮ್ಮ ತಿಮ್ಮಂಗ್ ಗೊತ್ತಾಗಲ್ಲ. ಆದ್ರೆ ತಿಮ್ಮನವ್ರ ಮಾವ ಏನ್ ಹೇಳ್ತಾನೆ, ನೋಡಿ ಮೇಷ್ಟ್ರೆ, ಏನೋ ಚಿಕ್ಕ ಹುಡುಗರು ಜಗಳ ಮಾಡ್ಕೊಂಡು ಬೇರೆ ಆಗ್ಬಿಟ್ಟವ್ರೆ, ದಯವಿಟ್ಟು ನೀವು ಅವಾಗ ಬಂದು ನಮ್ಮ ತಿಮ್ಮನ್ ಬುದ್ಧಿ ಹೇಳಿ ಅವ್ನ ಜೀವನ ರೂಪಿಸ್ಕೊಳಕ್ ಒಂದು ದಾರಿ ಮಾಡ್ಕೊಡಿ ಅಂತ. ಇದೇ ಮೇಷ್ಟ್ರಿಗೂ ಬೇಕಾಗಿರುತ್ತೆ. ಅವಾಗ ಮನೆಗ್ ಬರ್ತಾ ಇರ್ತಾನೆ, ತಿಮ್ಮ ಇಲ್ದಾಗ ಮನೆಗ್ ಬರ್ತಾ ಇರ್ತಾನೆ. ಮೇಷ್ಟ್ರಿಗೂ ಮತ್ತೆ ತಿಮ್ಮನ ಹೆಂಡತಿಗೆ ಸಂಬಂಧ ಬೆಳೆದ್ಬಿಡುತ್ತೆ. ಇದು ಊರಿನ ಜನಕ್ಕೆ ನಿಧಾನ ಗೊತ್ತಾಗಕ್ ಸ್ಟಾರ್ಟ್ ಆಗುತ್ತೆ. ಊರಿನ ಜನ ಎಲ್ಲ ಯಾರೋ ಒಬ್ರು ತಿಮ್ಮ ಹೋಗ್ಬೇಕಾದ್ರೆ, ತಿಮ್ಮ ನಿನ್ ಹೆಂಡತಿ ಸಂಬಂಧ ಇಟ್ಕೊಂಡವಳಂತ ಹಿಂಗೆ ಹಿಂಗೆ ಅಂತೆಲ್ಲ ಹೇಳಕ್ ಸ್ಟಾರ್ಟ್ ಆಗ್ತಾನೆ. ತಿಮ್ಮನ್ ತುಂಬಾ ಕೋಪ ಬಂದ್ಬಿಡುತ್ತೆ. ಇದನ್ನ ನೋಡಿ ತಿಮ್ಮ ಏನ್ ಮಾಡ್ತಾನೆ, ಒಬ್ಬನ್ ದನಕ್ ಬಡ್ದಂಗ್ ಬಡ್ದು ಫುಲ್ ಬಟ್ಟೆ ಎಲ್ಲ ಹರಿದೋಗಿರುತ್ತೆ. ಮನೆಗ್ ಬರ್ತಾ ಇರ್ತಾನೆ. ಮನೆಗ್ ಬರ್ಬೇಕಾದ್ರೆ ಅವ್ರ ಹೆಂಡತಿ ನೋಡ್ತಾಳೆ. ಇದನ್ನೇ ಅಮ್ಮನ ಪಾಪ ದೂರದಿಂದ ನೋಡ್ತಾ ಇರ್ತಾಳೆ, ನನ್ ಮಗನ್ ಜೀವನ ಹಿಂಗ ಆಗೋಯ್ತಲ್ಲ ಅಂತ. ಹೆಂಡತಿ ನೋಡ್ಬೇಕಾದ್ರೆ ಯಾಕ್ರಿ ಏನಾಯ್ತು ಅಂದಾಗ, ಇಲ್ಲ ನಿನ್ ಬಗ್ಗೆ ಈ ತರ ಒಬ್ಬ ಕೆಟ್ಟಂಗ್ ಮಾತಾಡ್ದ, ಅದಕ್ಕೆ ನನ್ ತುಂಬಾ ಕೋಪ ಬಂತು, ಅವ್ನ ಸರಿ ಸರಿ ಹೊಡ್ಬಿಟ್ಟೆ, ಅವ್ನನ್ನ ಬಟ್ಟೆ ಎಲ್ಲ ಹರ್ದಾಕ್ತ ಅಂತ ಹೇಳ್ದಾಗ, ಅವ್ನ ಹೆಂಡತಿ ಏನ್ ಹೇಳ್ತಾನೆ, ಯಾರ್ ಏನಾದ್ರು ಮಾತಾಡ್ಕೊಳ್ರಿ, ನಮ್ಗೆ ಯಾಕ್ರಿ ಅನ್ನೋ ತರ ಹೇಳ್ತಾಳೆ. ಆಮೇಲೆ ತಿಮ್ಮನ ಹೆಂಡತಿ ಸಿಟಿಲಿ ಓದಿರೋದ್ರಿಂದ ಸಿಟಿಲಿ ಉಪಯೋಗಿಸೋ ಐಟಮ್, ಸೆಂಟು, ಪೌಡ್ರು, ಆಮೇಲೆ ಅದು ಇದು ಒಳಗಡೆ ಹಾಕೊಳ್ಳೋ ಲಂಗ, ಪೆಟಿಕೋಟು,
ಇದೆಲ್ಲ ಹಾಕೋತಾ ಇರ್ತಾರಲ್ಲ, ಊರಿನ ಜನಕ್ಕೆ ಸ್ವಲ್ಪ ಸ್ವಲ್ಪನೇ ಗೊತ್ತಾಗ ಸ್ಟಾರ್ಟ್ ಆಗುತ್ತೆ. ಊರಿನ ಹೆಂಗಸರೆಲ್ಲ ನಮಗೂ ತಂದು ಕೊಡ್ತೀವಿ, ನಮಗೂ ತಂದು ಕೊಡು, ನಾವು ದುಡ್ಡು ಕೊಡ್ತೀರಿ ಇದಕ್ಕೆ ಅನ್ನೋ ತರ ಇದ್ ಮಾಡ್ತಾರೆ. ತಿಮ್ಮನಿಗೂ ಒಳ್ಳೆ ವ್ಯಾಪಾರ ಆಗುತ್ತಲ್ಲ, ತಿಮ್ಮನು ಏನು ಮಾತಾಡಿದ್ರೆ ಎಲ್ಲರಿಗೂ ತಂದು ಕೊಡಕ್ ಸ್ಟಾರ್ಟ್ ಆಗ್ತಾನೆ. ತಿಮ್ಮ ಅದನ್ನ ತಂದ್ಕೊಟ್ಟಿದ್ದಕ್ಕೆ ಕೆಲವರು ರಾಗಿ ಕೊಡ್ತಾರೆ, ಬೇಳೆ ಕೊಡ್ತಾರೆ, ಕೆಲವರು ದುಡ್ಡು ಕೊಡ್ತಾರೆ. ಇದು ಕೆಲವರು ಮನೆ ದೊಡ್ಡವರು ಗೊತ್ತಿರಲ್ಲ, ಅವ್ರ ಮನೇಲಿ ಮಕ್ಳಿ ತರ ತಗೋತಾವ್ರೆ, ಸೊಸೈ ತರ ತಗೋತಾವಳೆ ಅನ್ನೋದು ಏನು ಗೊತ್ತಿರಲ್ಲ. ಒಂದಿನ ಗೊತ್ತಾಗ್ಬಿಡುತ್ತೆ. ಆಮೇಲೆ ಏನಾಯ್ತು, ಇದನ್ನ ನಿಮ್ಗೆ ಹೇಳ್ಬಿಟ್ರೆ ನಿಮ್ಗೆ ಸಿನಿಮಾ ನೋಡೋ ಮಜಾ ಬರಲ್ಲ. ಅದಕ್ಕೆ ದಯವಿಟ್ಟು ನೀವೇ ಹೋಗಿ ಪ್ರಸಂಗದ ಗೆಡ್ಡೆ ತಿಮ್ಮ ಅಂತ ಹಾಕಿದ್ರೆ ಯೂಟ್ಯೂಬ್ ಅಲ್ಲಿ ಬರುತ್ತೆ. ದಯವಿಟ್ಟು ಹೋಗಿ ಸಿನಿಮಾ ನೋಡಿ, ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಪ್ರೆಸೆಂಟ್ ಜನರೇಷನ್ ಯಾರ್ಯಾರಿದ್ರೆ ಎಲ್ಲರಿಗೂ ಈ ಸ್ಟೋರಿ ಇಷ್ಟ ಆಗುತ್ತೆ. ಯಾರೇ ಫಿಲಂ ನೋಡಿದ್ರು ಹೌದಲ್ವಾ ಇದು ನಿಜ ಅಲ್ವಾ, ಪಾಪ ತಿಮ್ಮನ್ ಹಿಂಗ್ ಆಗ್ಬಾರ್ದಾಗಿತ್ತು, ತಿಮ್ಮನ್ ಜೀವನ ಹಿಂಗ್ ಆಗ್ಬಾರ್ದಾಗಿತ್ತು ಅನ್ಸುತ್ತೆ. ಎಲ್ಲರೂ ಹೋಗಿ ಸಿನಿಮಾ ನೋಡಿ, ಕನ್ನಡ ಸಿನಿಮಾ ಉಳಿಸಿ, ಕನ್ನಡ ಸಿನಿಮಾ ಬೆಳೆಸಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.